ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಒಂದು ಕಡೆ ತೆರವು ಮಾಡ್ತಾ ಇದ್ರೆ ಮತ್ತೊಂದು ಕಡೆಗೆ ಅತಿಕ್ರಮಣ ಮಾಡಲಾಗ್ತಾ ಇದೆ. ಸದ್ಯ ಶಿವಾಜಿನಗರಕ್ಕೆ ಮಾತ್ರ ಇದೆಯಾ ಹಾಗಾದ್ರೆ ಎರಡೆರಡು ಕಾನೂನು ಅನ್ನುವಂತಹ ಪ್ರಶ್ನೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಡಿಸಿಪಿ ಕಚೇರಿ ಎದುರೇ ರಾಜಾರೋಷವಾಗಿ ಫುಟ್ಪಾತ್ ಅತಿಕ್ರಮಣವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮಾಡಲಾಗ್ತಾ ಇದ್ರೆ ಒಂದು ಕಡೆ ತೆರವು ಮಾಡ್ತಿದ್ದಾರೆ, ಮತ್ತೊಂದು ಕಡೆಗೆ ಅತಿಕ್ರಮಣ ಮಾಡಲಾಗ್ತಾ ಇದೆ. ಹಾಗಾದ್ರೆ ಶಿವಾಜಿನಗರಕ್ಕೆ ಮಾತ್ರ ಎರಡೆರಡು ಕಾನೂನ ಅನ್ನುವಂಥದ್ದು. ಸದ್ಯ ಡಿಸಿಪಿ ಕಚೇರಿ ಎದುರೇ ರಾಜಾರೋಷವಾಗಿ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಲಾಗಿದೆ. HKP ರಸ್ತೆಯಲ್ಲಿ ಫುಟ್ಪಾತ್ ಗಳೇ ಪಾರ್ಕಿಂಗ್ ಲಾಟ್ ಆಗಿ ಪರಿಣಮಿಸಿದೆ. ಪೊಲೀಸ್ ಠಾಣೆ ಎದುರೇ ಫುಟ್ಪಾತ್ ನಲ್ಲಿ ಪಾರ್ಕಿಂಗ್ ಅನ್ನ ಮಾಡಲಾಗಿದೆ. ಹಾಗಿದ್ರೆ GBA ಅವರಿಗೆ ಇದು ಕಾಣಿಸಲ್ವಾ? ಫುಟ್ಪಾತ್ ನಲ್ಲಿ ಪಾಪ ಯಾರೋ ಬಡವರು ತಮ್ಮ ಸಣ್ಣ ಪುಟ್ಟ ಅಂಗಡಿ ಹಾಕೊಂಡು ಆ ದಿನ ಜೀವನ ನಡೆಸೋದಿಕ್ಕೆ 100 ರೂಪಾಯಿ ಆಗುತ್ತೋ 200 ರೂಪಾಯಿ ಆಗುತ್ತೋ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡ್ರೆ ಅಂತವೆಲ್ಲ ತೆರವು ಮಾಡೋದಕ್ಕಾಗುತ್ತೆ. ಪೊಲೀಸ್ ಠಾಣೆ ಎದುರು ಫುಟ್ಪಾತ್ ನ ಪಾರ್ಕಿಂಗ್ ಮಾಡ್ಕೊಂಡ್ರೆ ಸುಮ್ಮನೆ ಬಿಡುತ್ತಾ GBA? ಇದು ನೋಡಿಯೂ ಕಣ್ಮುಚ್ಚಿ ಕೂತಿರೋ ಪೊಲೀಸರು. ಹಾಗಾದ್ರೆ ವ್ಯಾಪಾರಸ್ಥರಿಗೆ ಒಂದು ನ್ಯಾಯ, ಇವರಿಗೆ ಮತ್ತೊಂದು ನ್ಯಾಯನ ಅನ್ನುವಂಥದ್ದು. ಸದ್ಯ ಬೆಂಗಳೂರನ್ನ ಸ್ವಚ್ಛ ಮತ್ತು ಅಚ್ಚುಕಟ್ಟು ನಗರವನ್ನಾಗಿ ಮಾಡೋಕೆ ಹೊರಟಿರುವಂತಹ ನಗರಾಭಿವೃದ್ಧಿ ಸಚಿವರೇ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಈ ಕಾರ್ಯಾಚರಣೆಯಲ್ಲಿ ಎಲ್ರಿಗೂ ಒಂದೇ ಕಾನೂನು ಅನ್ವಯವಾಗುತ್ತಲ್ವಾ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ನಿಯಮಗಳು ಬದಲಾಗುತ್ತಾ? ಸದ್ಯ ಶಿವಾಜಿನಗರದಲ್ಲಿ ಇತ್ತೀಚೆಗಷ್ಟೇ ಬಿರುಸಿನಿಂದ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಅಧಿಕಾರಿಗಳಿಗೆ ಅದೇ ಶಿವಾಜಿನಗರದ HKP ರಸ್ತೆಯಲ್ಲಿರುವ ಪಾದಚಾರಿ ಮಾರ್ಗಗಳು ಕಾಣಿಸ್ತಾ ಇಲ್ವಾ? ಬಡ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡೆದ್ರಿ, ಅವ್ರ ಅಂಗಡಿಗಳನ್ನ ಮುರಿದು ಹಾಕಿದ್ರಿ, ಅವರನ್ನ ಅಲ್ಲಿಂದ ಓಡಿಸ್ಬಿಟ್ರಿ. ಅಲ್ಲಿಂದ ಈಗ ಅವ್ರಿಗೊಂದು ಕಾನೂನು, ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕಾನೂನ. ಸದ್ಯ ಪಾದಚಾರಿ ಮಾರ್ಗಗಳಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಅವ್ರ ವಿರೋಧ ಯಾವಾಗ ಕ್ರಮ ತೆಗೆದುಕೊಳ್ತೀರಿ? ಅಂದ್ರೆ ಇವ್ರಿಗೆ ಸಪರೇಟ್ ಕಾನೂನಾ? ಆ ಥರದ ಎರಡೆರಡು ಕಾನೂನನ್ನ ನೀವು ಮಾಡ್ಬೋದಾ? ಸದ್ಯ ಪಕ್ಕದಲ್ಲೇ ಉಪ ಪೊಲೀಸ್ ಆಯುಕ್ತರ ಕಚೇರಿ ಇದೆ, ಮಹಿಳಾ ಪೊಲೀಸ್ ಠಾಣೆ ಇದೆ, ಹಾಗೂ ಆಸ್ಪತ್ರೆಗಳಿದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೆ ತಾರತಮ್ಯಕ್ಕೆ ಕೊನೆ ಯಾವಾಗ? ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇರುವ ಈ ವಾಹನಗಳನ್ನ ನೀವು ಕಣ್ಣು ಕಾಣಿಸ್ತಾ ಇಲ್ವಾ? ಯಾವಾಗ ತೆರವುಗೊಳಿಸ್ತೀರಾ? ಅಧಿಕಾರಿಗಳಿಗೆ ಇರುವ ಅಡೆತಡೆಯಾದ್ರೂ ಏನ್ ಹಂಗಿದ್ರೆ? ಸದ್ಯ ಇದೆಲ್ಲ ಕೂಡ ಒಂದು ಅನುಮಾನವನ್ನ ಮೂಡಿಸ್ತಾ ಇದೆ. ಪ್ರತಿದಿನ ನೂರಾರು ರೋಗಿಗಳು ಬರ್ತಾರೆ, ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಮತ್ತೆ ಮಹಿಳೆಯರು ಓಡಾಡುವಂತ ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಣವಾಗಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಗಳು ಡೋಂಟ್ ಕೇರ್ ಅಂತ ಯಾಕೆ ಹೇಳ್ತಾ ಇದೆ? ಹಂಗಿದ್ರೆ GBAಯಲ್ಲಿ ಎರಡೆರಡು ಕಾನೂನು ಇದೆ. ಒಂದು, ಅಲ್ಲಿರುವಂತ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ ಅಧಿಕಾರದ ದರ್ಪದಲ್ಲಿ ವೆಹಿಕಲ್ ನಿಲ್ಸೋರಿಗೆ ಒಂದು ಕಾನೂನು, ಪಾಪ ಬಡ ಜನರಿಗೆ ಒಂದು ಕಾನೂನು. ಅವರೆಲ್ಲಾದ್ರೂ ಫುಟ್ಪಾತ್ ಒತ್ತುವರಿ ಅಂತ ಹೇಳಿ ಎಂತೆಂಥ ಕಡು ಬಡವರನ್ನ ಓಡಿಸಿದ್ರಿ ನೀವು ಆ ಜಾಗದಿಂದ. ಈಗ ಪೊಲೀಸ್ ಸ್ಟೇಷನ್ ಮುಂದೆ ಯಾರ್ಯಾರು ಹೋಗಿ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ರೆ ಸುಮ್ಮನೆ ಆಗ್ತೀರಾ? ಏನು ಅಲ್ಲಿಂದ ಏನಾದರೂ ಕಮಿಷನ್ ಸಿಗ್ತಾ ಇದೆಯಾ? ಜನರು ಕಮಿಷನ್ ಕೊಡ್ತಾ ಇರಲಿಲ್ವಾ? ಯಾಕೆ ಈ ತರದ ಕಾನೂನು? ಸದ್ಯ ಈ ಅಧಿಕಾರಿಗಳ ವರ್ತನೆ ಬಹಳ ದೊಡ್ಡ ನಮಗೆ ಒಂದು ಅನುಮಾನವನ್ನ ಮೂಡಿಸ್ತಾ ಇದೆ. ಹಾಗಿದ್ರೆ ಇದನ್ನ ಯಾವಾಗ ನೀವು ನೋಡ್ತೀರಾ? ಸದ್ಯ ಫೋಕಸ್ ಟಿವಿ ಇದನ್ನ ನ್ಯೂಸ್ ಮಾಡಿದ್ಯಲ್ಲ, ನೀವು ಯಾವಾಗ ಫೋಕಸ್ ಆಗ್ತೀರಾ ಈ ಒಂದು ಸ್ಟೋರಿ ಮೇಲೆ? ಯಾವಾಗ ಆ ಒಂದು ಫುಟ್ಪಾತ್ ನ ತೆರವುಗೊಳಿಸ್ತೀರಾ? ಎಲ್ಲಾ ಕಡೆ ಫುಟ್ಪಾತ್ ತೆರವು ಅಂತ ಅನೌನ್ಸ್ ಮಾಡ್ತೀರಾ, ಇಲ್ಲಿ ಮಾತ್ರ ಅತಿಕ್ರಮಣ ಮಾಡ್ತಾ ಇದ್ದೀರಾ. ಅಂದ್ರೆ ಆ ಪ್ಲೇಸ್ಗೆ, ಆ ಸ್ಟೇಷನ್ ಮುಂದೆ ಏನ್ ಮಾಡಿದ್ರೆ ನಡೆಯುತ್ತೆ ನಿಮಗೆ GBA ಅಧಿಕಾರಿಗಳಿಗೆ? ಬೇರೆ ಕಡೆ ಏನ್ ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಶುಲ್ಕ ವಸೂಲಿ ಮಾಡೋದು, ಅವರನ್ನ ಬೇರೆ ಕಡೆ ಓಡಿಸೋದು. ಯಾಕೆ ಅಲ್ಲಿ ಮಾತ್ರ ಫುಟ್ಪಾತ್ ಒತ್ತುವರಿ, ಇಲ್ಲಿ ಮಾತ್ರ ಅತಿಕ್ರಮಣ? ಯಾವ ತರದ ಕಾನೂನನ್ನ GBA ಫಾಲೋ ಮಾಡ್ತಾ ಇದೆ? ಹಾಗಿದ್ರೆ ಕೃಷ್ಣ ಬೈರೇಗೌಡರು ಈ ಕಡೆ ಕಣ್ಣು ಹಾಯಿಸ್ತಾ ಇಲ್ವಾ? ಅಥವಾ ಅಧಿಕಾರಿಗಳು ಕೃಷ್ಣ ಬೈರೇಗೌಡರಿಗೆ ಈ ಸುದ್ದಿನೇ ಹೇಳಿಲ್ವಾ, ಈ ವಿಚಾರನೇ ತೋರಿಸಿಲ್ವಾ? ಹಂಗಿದ್ರೆ ಬಹಳ ಈಗ ಅತಿಕ್ರಮಣ ಆಗಿದೆ, ಸಂಬಂಧಪಟ್ಟ ಇಲಾಖೆಗಳು ಡೋಂಟ್ ಕೇರ್ ಅಂತ ಇದೆ. ದಪ್ಪ ಚರ್ಮದ ಅಧಿಕಾರಿಗಳು ದುಡ್ಡು ಕೊಟ್ಟು ಏನಾದ್ರೂ ಆಯ್ತು ನೀವು ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಯಾರನ್ನ ಬೇಕಾದ್ರೂ ತನ್ನ ವೆಹಿಕಲ್ ಪಾರ್ಕಿಂಗ್ ಮಾಡಿಸಿ ಅಂತ ಬಿಟ್ಟಿದಾರಾ? ಸದ್ಯ ಈಗ ಅನುಮಾನ ಮೂಡ್ತಾ ಇರುವಂತದ್ದು ಈ ಕುರಿತಂತೆ ಯಾವಾಗ ಒತ್ತುವರಿ ಮಾಡಿಸ್ತಾರೆ, ಯಾವಾಗ ಪಾರ್ಕಿಂಗ್ ಲಾಟ್ ಫ್ರೀ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೋಡಿ, ಪ್ರತಿದಿನ ಅಲ್ಲೇ ಹಾಸ್ಪಿಟಲ್ ಇದೆ, ನೂರಾರು ರೋಗಿಗಳು ಬರ್ತಾರೆ. ಪಾಪ ಬಂದವರು ಅದು ಯಾವ ಸಿಚುವೇಶನ್ ಅಲ್ಲಿ ಬರ್ತಾರೋ ಗಾಡಿ ಪಾರ್ಕ್ ಮಾಡಬೇಕಾಗುತ್ತೆ, ಓಡಬೇಕಾಗುತ್ತೆ. ಹಾಗೆ ಸಾರ್ವಜನಿಕರು ಓಡಾಡುವಂತ ಜಾಗ, ಮತ್ತೆ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ನೂರಾರು ಜನ ದಿನ ಓಡಾಡ್ತಾರೆ. ಅಂತವ್ರಿಗೆ ಅನುವು ಮಾಡ್ಕೊಡೋದು ಬಿಟ್ಟು ಬೇಕಾಬಿಟ್ಟು ಯಾರೋ ಬರ್ತಾರಂತೆ, ಅಲ್ಲಿ ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸ್ತಾರಂತೆ, ನೀವು ಕಂಡ್ರು ಕಾಣದೇ ಇರೋ ಸುಮ್ಮನೆ ಇರ್ತೀರಾ? ಯಾವ ತರದ ಕಾನೂನನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ? ಸದ್ಯ ಈಗ ಬಹಳ ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಈಗ ಸಂಬಂಧಪಟ್ಟ ಇಲಾಖೆಗಳು ಡೋಂಟ್ ಕೇರ್ ಅಂತ ಇರೋದು ಬಹಳ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು.